ಈಗ ಸರ್ ಮಾಡೋದು ಕರೆಕ್ಟ್ ಅನ್ಸಲಕತ್ತಾರಿ. ಈಗ ಕರೆಕ್ಟ್ ಅನ್ಸಲ್ಲ. ಈಗ 6 ತಿಂಗಳ ಆದ್ಮ್ಯಾಗ. ಶರಣಪ್ಪ ಅವ್ರಿ ನಮಸ್ಕಾರ ರೀ. ನಮಸ್ಕಾರ ರೀ. ಯಾವ್ದು ಪಾಳ ಅಲ್ರಿ ನಿಮ್ ಊರ್ರಿ? ಪಾಳ ರೀ ಸರ್. ಶರಣಪ್ಪ ಅವ್ರಿ, ಇದು ಹಿಂದ್ ಜ್ವಾಳ ನಿಮ್ದದ. ಇದು ಎಷ್ಟ್ ದಿವ್ಸ ಆಯ್ತ್ರಿ ಅಣ್ಣಾರ ಹಾಕಿ? ಇದು ಜ್ವಾಳ 1 ತಿಂಗಳ 10 ದಿವಸ ಆಯ್ತ್ರಿ ಸರ್. 1 ತಿಂಗಳ 10 ದಿವಸ ಆಯ್ತು. ಠೀಕ್ ಅದ ರೀ. ಇದಕ್ ಏನ್ ಗೊಬ್ಬರ ಯಾವ್ದು ಹಾಕಿರಿ? ಇದು ಆರ್ಗ್ಯಾನಿಕ್ ಹಾಕಿವ್ರಿ ಸರ್. ಯಾವ್ದ್ರಿ ಹೆಸರು ಗೊತ್ತಿಲ್ಲ? ಹೆಸರು ಗೊತ್ತಿಲ್ರಿ ಸರ್. ಆರ್ಗ್ಯಾನಿಕ್ ಕಂಡೀಷನರ್ ನಿಮ್ ಸಾಹೇಬ್ರು ತಂದು ಕೊಟ್ಟಾರ, ನೀವ್ ಹಾಕಿರಿ? ಸಾಹೇಬ್ರು ಹೇಳದ್ ಕಡೆ ಮಾಡಿವ್ರಿ. ಹೆಂಗ್ ಬೆಳಿ ಹೆಂಗದ್ರಿ? ಬೆಳಿ ಚಲೋ ಅದರಿ ಸರ್. ಚಲೋ ಅದರಿ. ನಿಂಬಲ್ಲಿ ಮತ್ತೇನೇನ್ ಬೆಳಿ ಹಾಕಿರಿ ಶರಣಪ್ಪ ಅವ್ರೆ? ಮತ್ತ ತೊಗರಿ ಬೆಳಿ ಹಾಕಿವ್ರಿ ಸರ್. ಮತ್ರಿ ಈ ಜ್ವಾಳ ಅದ, ಕುಸುಬಿ ಹಾಕಿವ್ರಿ ಸರ್. ಅಚ್ಚಾ. ಈಗ ಪಾಳದಾಗ ಶರಣಪ್ಪ ಅವ್ರಿ, ನಾ ಈಗ ಬರೋ ಟೈಮಿಗೆ ಊರ್ ಕಡೆ ಬರೋ ಟೈಮಿಗೆ ನೋಡ್ದೆ, ಬಾಳ ಮಂದಿ ಹೊಲ್ದಾಗ ನಟೆ ಹೋಗ್ಯದ. ಉರಿ ಅಂತಾರ, ಯಾವ್ದು ರೋಗ ಅಂತಾರ, ಏನೋ ಅಂತಾರ. ಹೌದ್ರಿ ಸರ್. ನಿಮ್ ಹೊಲ್ದಾಗ ಅಂತದೇನ್ರಿ ಕಂಡದೇನ್ರಿ? ಅದು ಏನದ ಅಂದ್ರಿ ಈಗೆಲ್ಲಾ ಅದು ಎಣ್ಣೆ ಔಷಧದಲ್ಲಿ ಅಂತ ಬದಲಾವಣೆ ಆಗ್ಲಕತ್ತಾರ ಸರ್. ಅಚ್ಚಾ. ಅದಕ್ಕ ಹಾಳಾಗ್ಯಾವ ಅಂತೀವಿ. ಅದಕ್ಕ ಅದು ಏನದ, ಅದು ಎಣ್ಣೆ ಔಷಧ ಹೊಡೆರ್ಲಿಂತೆ ಆಗ್ಲಕತ್ತಾವ್ರಿ. ಎಲ್ಲಾ ಕೂಲಿ ಮಂದಿ ಎಲ್ಲಾ ಸಿಗ್ಲಾರ್ದ ಬಟ್ಟಿಗ್ರಿ ಅದೆಲ್ಲ ಹಿಂಗೆ. ಮತ್ತ ಏನ್ ಮಾಡದ, ರೈತರಿಗೆ ತೀರ್ಲಾರ್ದ ಬಟ್ಟಿಗೆ ಅದು ಮಾಡ್ಲಕತ್ತಾರಿ ಸರ್. ಮತ್ ನಿಂಬಲ್ಲಿ ನೀವ್ ಹೆಂಗ್ ಮಾಡಿದ್ರಿ ಶರಣಪ್ಪ? ನಾವು ಈಗ ಸರ್ ಹೇಳದ್ರಿ, ಸರ್ ಹೇಳದ ಪ್ರಕಾರ ಮಾಡಿದ ಬಳಕ ಅದೆಲ್ಲ ಜರ ಕರೆಕ್ಟ್ ಅನ್ಸತ್ರಿ ಸರ್. ಕರೆಕ್ಟ್ ಅನ್ಸದ. ಯಾರು ನಿಮ್ ಸರ್ ಅಂದ್ರ ಮಲ್ಲಿಕಾರ್ಜುನ್ ಸರ್? ಬರ್ರಿ ಮಲ್ಲಿಕಾರ್ಜುನ್ ಸಾಹೇಬ್ರಿ, ಇಲ್ಲಿ ಬರ್ರಿ. ಇಡ್ರಿ. ಮಲ್ಲಿಕಾರ್ಜುನ್ ನಮಸ್ಕಾರ ರೀಪ್ಪ. ನಮಸ್ಕಾರ. ಈ ಶರಣಪ್ಪ ಅವ್ರ ಹೊಲಕ್ ನೀವ್ ಹೇಳಿರಿ, ಈ ಜ್ವಾಳ ತೋರಿಸ್ದ್ರಿ, ತೊಗರಿನೂ ತೋರಿಸ್ದ್ರಿ, ನಿಂಬಲ್ಲಿ ಯಾವ ನಟೆ ಹೋಗಿಲ್ರಿ ಸರ್? ಬರೋಬರ್ ಅದರಿ. ಮತ್ತೇನ್ ಹಾಕಿರಿ ಇದಕ್ಕ ಈ ಹೊಲಕ್ರಿ? ಸಾಯಿಲ್ ಕಂಡೀಷನರ್ ಹಾಕಿರೋದು ಸರ್. ಹ್ಞೂನ್ರಿ. ಇದು ಟೋಟಲ್ ಅಲ್ಲಿಂದ ಇಲ್ಲಿಗೆ ಸೇರಿದ್ರಂದ್ರೆ 6 ಎಕರ್ಸ್ ಆಗತ್ತೆ. 6 ಎಕರ್ಸ್ಗೆ ನಾವು ಟೋಟಲ್ ಒಂದೊಂದ್ ಚೀಲ ಅಂತ 6 ಬ್ಯಾಗ್ ಹಾಕಿದ್ವಿ ಜ್ವಾಳಕ್ಕ. ಮತ್ತ ತೊಗರಿಗೆ ಎಷ್ಟ್ ಹಾಕಿರಿ? ತೊಗರಿಗೆ 2 ಚೀಲ ಹಾಕಿ. 2 ಚೀಲ. ತೊಗರಿ ಹೆಂಗದ್ರಿ ಮಲ್ಲಿಕ? ತೊಗರಿ ಚಲೋ ಅದ ಸರ್. ಏಕ್ ನಂಬರ್ ಅದ, ಏನ್ ಚಿಂತಿಲ್ಲ. ಶರಣಪ್ಪ ನಿಮ್ಗೆ ಏನ್ ಹೇಳೋದು ಹೇಳ್ರಿ? ಏನ್ ಪ್ರಾಬ್ಲಮ್ ಇಲ್ರಿ. ಅದೆಲ್ಲ ಅಂದ್ರೆ ಸ್ವಲ್ಪ ಅದು ಈ ವರ್ಷ ಹೊಸದು ಮಾಡ್ಯಾರ ಸರ್ ಅವರು. ಈಗ ಮುಂದ ನೆಕ್ಸ್ಟ್ ಮತ್ತ ಚಲೋ ಆಗ್ತದಂತ ನಮ್ಗ ಅನ್ಸಲಕತ್ತ. ಅಚ್ಚಾ. ನೀವ್ರಿ ಬಹಳ ವರ್ಷದಿಂದ ನಿಮ್ ಹೊಲ? ನಮ್ ಹೊಲ ಮಾಡಿವ್ರಿ ಸರ್. ಅಂದ್ರ ಹಿಂದ ಅದು ಇದು ಒಟ್ಟೆ ಇದು ಯಾವ್ದು ಕೆಮಿಕಲ್ ಏನ್ ಸಿದ್ದಿಲ್ರಿ ಸರ್. ಈ ಕಡೆ ಹುಟ್ಟದ್ರಿ ಇವರೆಲ್ಲ. ಈಗೆಲ್ಲ ರೈತರು ಮಾಡೋದ ಆಲಾರ್ ಬಟ್ಟಿಗೆ ಅವೆಲ್ಲ ಅವು ಬಳಸ್ಕೊಂತ ಬಂದಂಗ ಆಗ್ಯದ್ರಿ ಸರ್. ಹ್ಞೂನ್ರಿ. ಅಂದ್ರ ನಿಮ್ ಪ್ರಕಾರ ನೀವು? ನಮ್ ಪ್ರಕಾರ ಅಂದ್ರ ಅವಾಗ ಹಿಂದಕ್ಕ ಹೆಂಡಿ ಗೊಬ್ಬರ ಹಾಕೋದು ಇದೇ ಮಾಡ್ಕೊತ ಬಂದಿದ್ದೇವ್ರಿ ಸರ್. ಅಲ್ಲ, ಅದು ಬರೋಬರ್ ಅದರಿ. ಈಗ ನೀವೇನ್ ಈಗ ಇದನ್ನ ಈಗ ಸರ್ ಮಾಡೋದು ಕರೆಕ್ಟ್ ಅನ್ಸಲಕತ್ತಾರಿ. ಈಗ ಕರೆಕ್ಟ್ ಅನ್ಸಲ್ಲ. ಈಗ 6 ತಿಂಗಳ ಆದ್ಮ್ಯಾಗ? ಇಲ್ಲ, ಮೊದಲು ಅನ್ಸಿದ್ದಿಲ್ಲ? ಮೊದಲು ಅನ್ಸಿದಿಲ್ರಿ ಸರ್. ಈಗ ಅವ್ರದ್ದು ಮಾಡೋದು ನೋಡ್ಕೋತ ಬಂದಾಗ ಈಗ ಮುಂದೆ ಇದು ಸ್ಟಡಿ ಆಗ್ತದ ಅನ್ನೋದು ಒಂದು ಪಕ್ಕ ಆಗ್ಲಕತ್ತಾರ ಸರ್. ಇನ್ನೊಂದ್ ಏನದ, ಸ್ವಲ್ಪ ನೀರಿಂದು ವ್ಯವಸ್ಥೆ ಇದ್ರೆ ಕರೆಕ್ಟ್ ಆಗ್ತಾರ. ಇದು ನೋಡ್ರಿ ಶರಣಪ್ಪ ಅವ್ರೆ, ನೀರಿನ ವ್ಯವಸ್ಥೆ ಇದ್ದ ಪುಣ್ಯ ಮಾಡ್ದವನ, ಎರಡನೇ ಮಾತಿಲ್ಲ. ಈಗ ನಿಮ್ಮಲ್ಲಿ ನೀರಿಲ್ಲ. ಹೆಂಗದ, ಇದು ಸ್ವಲ್ಪ ಜಮೀನು ಮಡ್ಡಿ ತರ ಅದರಿ ಸರ್. ಇದಕ್ಕ ಸ್ವಲ್ಪ ಮಳಿ ಇತ್ತು ಕಂಟಿನ್ಯೂ ಇದ್ದಾಗ ಕರೆಕ್ಟ್ ಆಗ್ತದ್ರಿ. ಸ್ವಲ್ಪ ಮಳಿ ಹೋದಾಗ ಸರ್ ಪ್ರಾಬ್ಲಮ್ ಆಗ್ತದ್ರಿ. ಆ ಟೈಮ್ನಾಗ ಸ್ವಲ್ಪ ನೀರ್ ಇತ್ತಂದ್ರ, ಡ್ರಿಪ್ ಇತ್ತಂದ್ರ ಇದೇ ಬೆಳಿ ಚಲೋ ಬರ್ತಾರಿ. ಅದು ಒಪ್ತೇರಿ ಶರಣಪ್ಪರಿ. ನೋಡ್ರಪ್ಪ, ಎಲ್ಲರಿಗಿ ನೀರ್ ಸಿಗಲ್ಲ. ಗುಲ್ಬರ್ಗದಾಗ ಒಂದ್ ಇನ್ನೊಂದ್ ಮಾತು ಹೇಳ್ತೀನಿ ನಿಮ್ಗೆ. ಏನಪ್ಪಾ ಅಂದ್ರ ನಮ್ ಗುಲ್ಬರ್ಗ ಮಂದಿ ಯಾರ ಬಲ್ಲಿ ನೀರ್ ಅದ. ಹೌದ್ರಿ ಸರ್. ಆದ್ರ ಜಾಸ್ತಿ ಮಂದಿ ಹೊಲದಾಗ ನೀರಿಲ್ಲ. ನೀರಿಲ್ರಿ ಸರ್. ಯಾಕ್ರಿ ಮಲ್ಲಿಕಾರ್ಜುನ ಈ ಮಾತ್ರ ಖರೆ? ನೀರ್ ಎಲ್ಲಾ ಕಡೆಗೆ ಎಲ್ಲಿ ಬರ್ತಾರೆ. ನಾವು ಅದಕ್ಕೆ ನೀರ್ ಮಾಡ್ಕೊಂಡಾಗೆ ನೀರ್ ಬರೋದು. ನೀರ್ ಎಲ್ಲರಿಗೂ ಮಾಡ್ಕೊಳಕ್ ನೀವ್ ಏನ್ ಮಾಡಿರಿ ಹೇಳ್ರಿ? ಇವೆಲ್ಲ ಸುತ್ತ ಅದೇ ನೀರಿನ ಸಲಕ್ಕೆ ಟ್ರಾನ್ಸ್ಗಳು ಹೊಡೆದು ಎಲ್ಲ ಇವ್ರು ನೀರ್ ನಿಂದ್ರಸ ವ್ಯವಸ್ಥೆ ಮಾಡ್ಯಾರ. ಸಾಹೇಬ್ರು ಹೇಳ್ಯಾರ? ಸಾಹೇಬ್ರು ಹೇಳ್ಯಾರಿ ಸರ್. ಆ ಪ್ರಕಾರ ಆ ಪ್ರಕಾರ ಏನದ ಮಾಡಿದ್ರಿ ಸರ್. ಈಗ ತೊಗರಿ ಇದು ಸಾರಿ, ಈಗ ನಿಂಬಲ್ಲಿ ಹಿಂದಿದ್ದ ಜ್ವಾಳ ಅದ. ಇದು 1 ತಿಂಗಳ ಜ್ವಾಳ ಅಂತ ಹೇಳಿ. 1 ತಿಂಗಳ 1 ವಾರ ಆಯ್ತ್ರಿ ಸರ್. 1 ತಿಂಗಳ 1 ವಾರ. ಹೆಂಗ್ ಎಲಿಗಿಲಿ ಹೆಂಗ? ಎಲಿಗಿರಿ ಚಲೋ ಹೊಂಟದ್ರಿ ಸರ್. ದೊಡ್ಡ ಓವರಿ ಎಲಿ ಚಲೋ ಹೊಂಟದ್ರಿ. 4 ದಿವಸ ಲೇಟ್ ಹಾಕಿದ್ರೂ ಇದು ಇದ್ರಲಿಂದ ಚಲೋ ಆಗಿದ್ರಿ ಸರ್. ಬೆಳಿ ಚಲೋ ಬಂದದ. ಈಗ ಮುಂದೆ ನಿಂಬಲ್ಲಿ ನಿನ್ ತೊಗರಿ ಅದರಿ? ತೊಗರಿ ಅದರಿ ಸರ್. ತೊಗರಿ ಹೊಲಕ್ ಹೋಗನ್ರಿ. ಮತ್ತೇನ್ ಹಾಕಿರಿ ಅಣ್ಣ ಇಲ್ಲಿ ನೀವು? ಕುಸುಬಿ ಹಾಕಿವ್ರಿ ಸರ್. ಒಳಗ ತೊಗರಿಯಾಗ ಸರ್ ಅಂದ್ರಿ ಮತ್ತ ಒಂದ್ ತಾದ ಇರ್ಲ್ರಿ ಅಂತ ಹೇಳಿ ಕುಸುಬಿ ಬೆಳಿ ಹಾಕ್ಸಾರಿ ನಡಬಾಗ್ರಿ. 6 ಫೀಟ್ ಆಗಲ್ಲದಲ್ರಿ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ.
ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.